ಶ್ರೀಕೃಷ್ಣನ ಜನನ. ದ್ವಾಪರ ಯುಗದಲ್ಲಿ ನಿಷ್ಠಾವಂತ ರಾಜ ಉಗ್ರಸೇನ ಮಥುರೆಯನ್ನ ಆಳುತ್ತಿದ್ದ. ಅವನಿಗೆ ಇಬ್ಬರು ಮಕ್ಕಳು, ದೇವಕಿ ಮತ್ತು ಕಂಸ. ಕಂಸ ಕ್ರೂರನಾಗಿ ಬೆಳೆದನು. ತನ್ನ ತಂದೆಯನ್ನೇ ಸೆರೆಮನೆಗೆ ತಳ್ಳಿ ತನ್ನನ್ನು ರಾಜನೆಂದು ಘೋಷಿಸಿದನು. ಆದರೆ ತನ್ನ ಸಹೋದರಿಯನ್ನು ಪ್ರೀತಿಸುತ್ತಿದ್ದನು. ದೇವಕಿ ಶುದ್ಧಾತ್ಮಳಾಗಿದ್ದಳು. ಯದುವಂಶದ ರಾಜ ವಸುದೇವನನ್ನು ವಿವಾಹವಾದಳು. ಪ್ರಜೆಗಳು ಮದುವೆಯನ್ನು ಸಂಭ್ರಮಿಸಿದರು. ಕಂಸನು ಹರ್ಷಗೊಂಡನು. ಎಷ್ಟು ಹರ್ಷವೆಂದರೆ ದೇವಕಿಯನ್ನು ವಸುದೇವನ ಮನೆಗೆ ಬಿಡಲು ಮುಂದಾದನು. ಸಂಭ್ರಮದಲ್ಲಿ ಊರಿನ ಹೊರಗೆ ಬಂದಾಗ ಆಕಾಶವಾಣಿಯು ಕಂಸನಿಗೆ ಎಚ್ಚರ ನೀಡಿತು. ನಿನ್ನ ಸಹೋದರಿಯ ಮದುವೆಯ ಮೆರವಣಿಗೆ ನಿನ್ನ ಸಾವಿನ ಮೆರವಣಿಗೆಗೆ ಮೊದಲ ಹೆಜ್ಜೆಯಾಗಿದೆ. ವಸುದೇವ ಮತ್ತು ದೇವಕಿಯ 8ನೇ ಮಗು ನಿನ್ನ ಮೃತ್ಯುವಾಗಲಿದೆ. ಆಕಾಶವಾಣಿಯಿಂದ ಭಯಗೊಂಡ ಕಂಸನು ಖಡ್ಗವನ್ನು ತೆಗೆದು ತನ್ನ ಸಹೋದರಿಯನ್ನು ಕೊಲ್ಲಲು ಮುಂದಾದ. ಆದರೆ ವಸುದೇವ ಅವನನ್ನು ತಡೆದು ಒಪ್ಪಂದ ಮಾಡಿಕೊಂಡನು. ತಮ್ಮ ಪ್ರತಿ ನವಜಾತ ಶಿಶುವನ್ನು ಕಂಸನಿಗೆ ಒಪ್ಪಿಸುವೆನು ಎಂದು. ಹಾಗಾಗಿ ಹೆದರುವ ಅವಶ್ಯಕತೆಯಿಲ್ಲವೆಂದು. ಕಂಸ ಇದಕ್ಕೆ ಒಪ್ಪಿಕೊಂಡರೂ ಸಹ ಅವರಿಬ್ಬರನ್ನು ಬಂಧಿಸಿದನು. ವರ್ಷಗಳು ಕಳೆದಂತೆ ದೇವಕಿ 7 ಮಕ್ಕಳಿಗೆ ಜನ್ಮ ನೀಡಿದಳು. ಕಂಸ 6 ಮಕ್ಕಳನ್ನು ಕೊಂದಿದ್ದನು. 7ನೇ ಮಗುವನ್ನು ವಸುದೇವನ ಮೊದಲ ಮಡದಿ ರೋಹಿಣಿಯ ಗರ್ಭಕ್ಕೆ ಸಂಕರ್ಷಣ ಮಾಡಲಾಯಿತು. 8ನೇ ಮಗು ಹುಟ್ಟಿದಾಗ ದೈವಿಕ ದನಿಯು ಅವರಿಗೆ ಆಜ್ಞಾಪಿಸಿತು. ವಸುದೇವ, ನವಜಾತ ಶಿಶುವನ್ನು ನಿನ್ನ ಗೆಳೆಯ ಗೋಕುಲದ ನಂದನ ಬಳಿ ತೆಗೆದುಕೊಂಡು ಹೋಗು ಮತ್ತು ಯಶೋದೆಗೆ ಜನಿಸಿರುವ ಹೆಣ್ಣು ಮಗುವನ್ನು ತೆಗೆದುಕೊಂಡು ಬಾ ಎಂದು. ನಂತರ ಯೋಗಮಾಯೆಯು ಕಾವಲುಗಾರರನ್ನು ಮೂರ್ಛೆ ತಪ್ಪಿಸಿ ಸೆರೆಮನೆಯ ಬಾಗಿಲುಗಳನ್ನು ಮುಕ್ತಗೊಳಿಸಿದಳು. ಅಂದು ರಾತ್ರಿ ಮಥುರೆಯಲ್ಲಿ ಧಾರಾಕಾರ ಮಳೆಯಾಗಿ ಯಮುನೆಯು ಪ್ರವಾಹದಂತೆ ಹರಿದಳು. ಆದರೂ ವಸುದೇವ ನದಿಯನ್ನು ದಾಟಲು ಮುಂದಾದನು. ಶೇಷನಾಗನು ಹಿಂದೆಯಿಂದ ಬಂದು ದೈವಿಕ ಮಗುವಿನ ಮೇಲೆ ಹೆಡೆಯನ್ನು ಹರಡಿದನು ಮತ್ತು ನದಿಯನ್ನು ದಾಟಿ ವಸುದೇವ ಗೋಕುಲ ತಲುಪಿದನು. ವಸುದೇವ ನಂದನ ಮನೆಗೆ ಬಂದು ತನ್ನ ಮಗುವನ್ನು ಮಲಗಿದ್ದ ಯಶೋದೆಯ ಪಕ್ಕ ಇರಿಸಿ ಅವಳ ಮಗುವನ್ನು ತೆಗೆದುಕೊಂಡು ಹೊರಟನು. ಹೆಣ್ಣು ಮಗುವಿನ ಜನನದ ಕುರಿತು ಕಂಸನಿಗೆ ತಿಳಿದಾಗ ಮಗುವನ್ನು ಕೊಲ್ಲಲು ಸೆರೆಮನೆಗೆ ಧಾವಿಸಿದನು. ವಸುದೇವ ಅಂಗಲಾಚಿದನು. ಜನಿಸಿರುವುದು ಹೆಣ್ಣು ಮಗು, ಗಂಡು ಮಗುವಲ್ಲ. ಹಾಗಾಗಿ ಮಗಳನ್ನು ಕೊಲ್ಲಬೇಡ ಎಂದು. ಆದರೂ ಕೂಡ ಕಂಸನ ಮನಸ್ಸು ಕರಗಲಿಲ್ಲ. ನವಜಾತ ಶಿಶುವನ್ನು ದೇವಕಿಯಿಂದ ಕಸಿದುಕೊಂಡನು. ಆ ಮಗುವು ಆಕಾಶಕ್ಕೆ ಜಿಗಿಯಿತು ಮತ್ತು ಎಲ್ಲೆಲ್ಲೂ ಪ್ರಕಾಶವು ತುಂಬಿ ಹೋಯಿತು. ಮತ್ತು ಮರುಕ್ಷಣವೇ ದುರ್ಗಾ ಮಾತೆಯು ಕಂಸನ ಎದುರು ಪ್ರತ್ಯಕ್ಷವಾದಳು. ಕಂಸನಿಗೆ ಎಚ್ಚರಿಕೆ ನೀಡಿದಳು. ಎಲೈ ಮೂರ್ಖ, ನೀನು ನನ್ನನ್ನು ಕೊಲ್ಲಲಾರೆ. ನಿನ್ನನ್ನು ವಧಿಸಲಿರುವವನು ಈಗಾಗಲೇ ಜನ್ಮ ತಾಳಿದ್ದಾನೆ. ಇತ್ತ ಗೋಕುಲದಲ್ಲಿ ಯಶೋದೆ ಎಚ್ಚರಗೊಂಡಾಗ ಗಂಡು ಮಗುವನ್ನು ಕಂಡಳು. ಆ ಮಗುವಿಗೆ ಯಶೋದೆ ಇಟ್ಟ ಹೆಸರು ಕೃಷ್ಣ.